ಜಯಂತಿ ಮಹೋತ್ಸವವನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಕೆಂಪೇಗೌಡ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಸಂಯುಕ್ತ ಆಶ್ರಯದಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಈ ಹಿಂದೆ 2017ರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಅಂದೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ನಾಡಿನ ಅನೇಕ ಜನಗಳ ಬಹುವರ್ಷದ ಬೇಡಿಕೆ ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕು ಅಂತಕ್ಕಂತಹ ಬಹುವರ್ಷಗಳ ಬೇಡಿಕೆ ಮತ್ತು ಜನಗಳ ಆಶಯವನ್ನು ಅಂದಿನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಆ ಆಸೆಯನ್ನು ಬೇಡಿಕೆಯನ್ನು ಈಡೇರಿಸಿ ಅಂದಿನಿಂದ ಇಂದಿನವರೆಗೆ ಕೆಂಪೇಗೌಡ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಆರಂಭ ಮಾಡಿದ್ದೇವೆ. ಹಂಪಿಯಿಂದ ಸ್ಫೂರ್ತಿ ಪಡೆದಂತಹ ಕೆಂಪೇಗೌಡರು ಹಂಪಿಗೆ ಸಮನಾದಂತಹ ನಗರವನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕು ಅಂತ ಕನಸನ್ನು ಕಂಡು 500 ವರ್ಷಗಳ ಹಿಂದೆ ಬೆಂಗಳೂರಿಗೆ ಅಡಿಪಾಯವನ್ನು ಹಾಕಿ ಅವರ ಅವಧಿಯಲ್ಲೇನೆ ಬೆಂಗಳೂರನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ಮಾಡಿ ದಾರ್ಶನಿಕತೆಗೆ, ಆಡಳಿತಕ್ಕೆ, ದೂರದೃಷ್ಟಿತ್ವಕ್ಕೆ ಎಲ್ಲವಕ್ಕೂ ಕೂಡ ಎಂದೆಂದಿಗೂ ಪ್ರತಿರೂಪ ಅಂತ ಹೇಳಿದರೆ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳಬಹುದು. ನಾಡಿನ ಎಲ್ಲ ಜನಗಳನ್ನು ಒಂದುಗೂಡಿ ಒಂದು ಸಮಾಜವನ್ನು ಕಟ್ಟತಕ್ಕಂಥದ್ದು ಹೇಗೆ, ಎಲ್ಲರನ್ನ ಒಂದುಗೂಡಿಸಿದ್ರೆ ಸಮೃದ್ಧಿ, ಸಹಬಾಳ್ವೆ, ಸಂತೋಷ, ಸುಖ, ನೆಮ್ಮದಿಯನ್ನು ಹೇಗೆ ಕಟ್ಟಬಹುದು ಅನ್ನೋದನ್ನು ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ನಮಗೆ ಮಾಡಿ ತೋರಿಸಿಕೊಟ್ಟು ಹೋಗಿದ್ದಾರೆ. ಅವರು 500 ವರ್ಷದ ಹಿಂದೆ ಅಡಿಪಾಯ ಹಾಕಿದಂತಹ ಬೆಂಗಳೂರು ಅವರ ದೂರದರ್ಶಿತ್ವ, ದಾರ್ಶನಿಕ ದರ್ಶಿತ್ವದಿಂದ ಇಂದು ಅಂತಾರಾಷ್ಟ್ರೀಯ ನಗರವಾಗಿ ಬೆಳೆದು ಇಡೀ ಪ್ರಪಂಚದ ಗಮನವನ್ನು ಸೆಳೆಯತಕ್ಕಂತಹ ನಗರ ಬೆಂಗಳೂರಾಗಿ ಬೆಳೆದಿದೆ. ಅಂದರೆ ಇದರಲ್ಲಿ ಪಾಲು ಅಡಿಪಾಯ ಹಾಕಿದಂತಹ ಕೆಂಪೇಗೌಡರಿಗೂ ಸಲ್ಲಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ನೆನೆಸಬೇಕು. ಯಾವ ಹಂಪಿಯಿಂದ ಸ್ಫೂರ್ತಿಯನ್ನು ಪಡೆದಿದ್ರೋ ಆ ಹಂಪಿ ಉಳಿಯಲಿಲ್ಲ. ಕೆಲವೇ ಸಮಯದಲ್ಲಿ ಹಂಪಿ ನಾಶ ಆಗಿ ಇವತ್ತು ನಾವು ಅವಶೇಷಗಳನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಅದರ ಸ್ಫೂರ್ತಿ ಪಡೆದು ಅಡಿಪಾಯ ಹಾಕಿದಂತಹ ಬೆಂಗಳೂರು ಇವತ್ತು ವಿಶ್ವವಿಖ್ಯಾತ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ವಿಷಯ. ಹಾಗಾಗಿ ಆಡಳಿತಕ್ಕೆ ಮತ್ತೊಂದು ಹೆಸರು ಕೆಂಪೇಗೌಡರು, ದೂರದರ್ಶಿತ್ವಕ್ಕೆ ಮತ್ತೊಂದು ಹೆಸರು ಕೆಂಪೇಗೌಡರು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜದಲ್ಲಿ ಸಹಬಾಳ್ವೆಗೆ ತತ್ವಕ್ಕೆ ನಮ್ಮ ಸಂವಿಧಾನ ಏನು ಹೇಳುತ್ತೆ, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ಹೇಳಿದರು, ಗಾಂಧೀಜಿಯವರು ಏನು ಹೇಳಿದರು, ಕುವೆಂಪು ಅವರು ಏನು ಹೇಳಿದರು, ಕೂಡಿ ಬದುಕುವಂಥದ್ದನ್ನು ಕಲಿಯೋಣ ಅಂತೇಳಿ ಆ ಕೂಡಿ ಬದುಕೋದಕ್ಕೆ ಮತ್ತೊಂದು ಪ್ರತಿರೂಪ ಬೆಂಗಳೂರು. ಯಾವ ಥರ 64 ಪೇಟೆಗಳನ್ನು ಬೆಂಗಳೂರಲ್ಲಿ ಕಟ್ಟಿದ್ರೋ ಅದೇ ತರಹ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಜನ ಬಂದು ಬೆಂಗಳೂರಲ್ಲಿ ನೆನೆಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಯಿಂದ ಬಂದಿರುವಂಥ ಜನಗಳಿಗೆ ಬೆಂಗಳೂರು ಆಶ್ರಯ ಕೊಟ್ಟಿದೆ. ಅಷ್ಟೇ ಅಲ್ಲ, ಪ್ರಪಂಚದ ಎಲ್ಲ ಭಾಗಗಳಿಂದ ಬಂದು ಜನ ಇವತ್ತು ಬೆಂಗಳೂರಿನಲ್ಲಿ ಕೂಡಿ ಬದುಕಿ ಅವರು ಜೀವನದಲ್ಲಿ ಮೇಲೆ ಬರ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಅಡಿಪಾಯವನ್ನು ಹಾಕಿ ಇದನ್ನು ನಮಗೆ ತೋರಿಸ್ಕೊಟ್ಟಂಥವರು ಕೆಂಪೇಗೌಡರು. ಅವರ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಆಚರಣೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವನ್ನಾಗಿ ಘೋಷಿಸಿದಂಥವರು. ಅಷ್ಟೇ ಅಲ್ಲ, ಇದೇ ಜಾಗದಲ್ಲಿ 5 ಎಕರೆ ಜಾಗವನ್ನು ಮಂಜೂರಿ ಮಾಡಿಕೊಟ್ಟು ಇದೇ ಕಾಂಪೌಂಡ್ನಲ್ಲಿ ಪ್ರಾಧಿಕಾರದ ಕಚೇರಿಯನ್ನು ಇಲ್ಲಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವರು ನಾಡಿನ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು. ಈ ಕಾರ್ಯಕ್ರಮಕ್ಕೆ ನಾನು ನಮ್ಮ 3 ಆಯೋಜಕರ ಪರವಾಗಿ ನಾಡಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. BBMP ಆಯುಕ್ತರು ಸ್ವಾಗತ ಬಯಸಬೇಕು ಅಂತ ಅವರಲ್ಲಿ ಕೋರ್ತಾ ಇದ್ದೇನೆ. ಮಗಳಿಗೆ ಬೆನ್ನೆಲುಬಾಗಿ ನಿಂತು
ಕೆಂಪೇಗೌಡ ಜಯಂತಿಯನ್ನ ಮತ್ತೊಂದು ಹಂತಕ್ಕೆ ಘಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಾಧಿಕಾರ ಆಗಬೇಕಾದ್ರೂ ಕಾರಣಕರ್ತರು, ಕೆಂಪೇಗೌಡ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆಗಬೇಕಾದ್ರೂ ಅಂದಿನ ದಿನ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ ನಮ್ಮೆಲ್ಲರಿಗೂ ಕೂಡ ನೇತೃತ್ವವನ್ನು ವಹಿಸಿ ಪ್ರಾಧಿಕಾರದ ರಚನೆ, ಪ್ರಾಧಿಕಾರಕ್ಕೆ ಜಾಗ ಮತ್ತು ಅಷ್ಟೇ ಅಲ್ಲ, ಇಂದು ಮಾಗಡಿಯಲ್ಲಿ ಕೆಂಪೇಗೌಡರ ಕೋಟೆ ಅಭಿವೃದ್ಧಿ, ಕೆಂಪೇಗೌಡರ ಸಮಾಧಿಯ ಅಭಿವೃದ್ಧಿ ಇವೆಲ್ಲವನ್ನ ಮಾಡಬೇಕು ಅಂತ ಪಣ ತೊಟ್ಟು ಅದಕ್ಕೆ ಬೇಕಾದಂಥ ಅನುದಾನವನ್ನು ಕೊಟ್ಟು ಈ ಕೆಂಪೇಗೌಡರ ಹೆಸರು ಚಿರಾಯುವಾಗಿ ಉಳಿಬೇಕು ಅಂತೇಳಿ ಅವಿರತವಾಗಿ ಶ್ರಮಿಸ್ತಾ ಇರ್ತಕ್ಕಂಥವರು, ಅದಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಧಾರೆ ಎರೆದಿರ್ತಕ್ಕಂಥವರು ನಾಡಿನ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ DK ಶಿವಕುಮಾರ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಮಾರ್ಗದರ್ಶಕರಷ್ಟೇ ಅಲ್ಲ, ಶಕ್ತಿಯ ಕೇಂದ್ರವಾಗಿ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ. ನಾಡಿನ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ DK ಶಿವಕುಮಾರ್ ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಮತ್ತು ಸದಾಕಾಲ ನಮಗೆ ಸನ್ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರೇರೇಪಣೆಯನ್ನು ನೀಡಿ ಆಧುನಿಕ ಚಿಂತನೆಗಳನ್ನು ಒಳಗೊಂಡು ಆದರೂ ಕೂಡ ಪುರಾತನ ತತ್ವ ವಿಚಾರಗಳನ್ನು ಇಂದಿನ ಪ್ರಪಂಚದಲ್ಲೂ ಮುನ್ನಡೆಸ್ತಾ ಇರತಕ್ಕಂತಹ ಶ್ರೀ ಸುತ್ತೂರು ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಇಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಗೌರವಪೂರ್ವಕವಾಗಿ ಮಾನ್ಯ ಸ್ವಾಮೀಜಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇರತಕ್ಕಂತಹ ಶ್ರೀ ಸುತ್ತೂರು ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಇಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಗೌರವಪೂರ್ವಕವಾಗಿ ಮಾನ್ಯ ಸ್ವಾಮೀಜಿಯವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೇಂದ್ರ ಬಿಂದುಗಳು ಅಂತಲೂ ಹೇಳಬಹುದು. ಅಂದಿನಿಂದ ಈ ಸಮಾಜಕ್ಕೆ ಒಂದು ಸ್ಪಷ್ಟ ನಾಯಕತ್ವವನ್ನು ಕೊಟ್ಟು, ಗುರಿಯನ್ನು ಕೊಟ್ಟು, ನಮ್ಮನ್ನು ಒಂದುಗೂಡಿಸಿ ಸದಾ ಈ ಸಮಾಜವನ್ನು ಪ್ರಗತಿಪರ ಚಿಂತನೆಗಳೊಂದಿಗೆ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕಾದ್ರೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪಾತ್ರ ಬಹಳ ದೊಡ್ಡದು. ಈ ಸಮಾಜದ ಮುನ್ನಡಿಗೆಯಲ್ಲಿ ಅದರ ಪೀಠಾಧ್ಯಕ್ಷರು ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸ್ವಾಮೀಜಿಗಳಾದರೂ ಬಹಳ ಆತ್ಮೀಯ ಮತ್ತು ಅಷ್ಟೇ ನಮ್ಮ ಸಹೃದಯದಿಂದ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಅನೇಕ ವರ್ಷಗಳ ಇತಿಹಾಸ ಇರತಕ್ಕಂತಹ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠ ಪಟ್ಟನಾಯಕನಹಳ್ಳಿ ಇದರ ಪೀಠಾಧ್ಯಕ್ಷರಾಗಿ ಯುವಕರಿಗೆ ಸ್ಫೂರ್ತಿಯ ಸಂಕೇತವಾಗಿ ನಮ್ಮೆಲ್ಲರನ್ನೂ ಕೂಡ ಬಡಿದು ಎಬ್ಬರಿಸಿ ಎಚ್ಚರಿಸಿ ಸಮಾಜದ ಕಡೆಗೆ ನಮ್ಮ ಪ್ರಜ್ಞೆಯನ್ನು ಮೂಡಿಸಿ ನಮ್ಮೆಲ್ಲರಿಗೂ ಪ್ರೇರಣೆಯ ಶಕ್ತಿಯೂ ಕೂಡ ಆಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸರ್ಕಾರ ಸಂಕೇತವಾಗಿ ನಮ್ಮೆಲ್ಲರನ್ನೂ ಕೂಡ ಬಡಿದು ಎಬ್ಬರಿಸಿ ಎಚ್ಚರಿಸಿ ಸಮಾಜದ ಕಡೆಗೆ ನಮ್ಮ ಪ್ರಜ್ಞೆಯನ್ನು ಮೂಡಿಸಿ ನಮ್ಮೆಲ್ಲರಿಗೂ ಪ್ರೇರಣೆಯ ಶಕ್ತಿಯೂ ಕೂಡ ಆಗಿರ್ತಕ್ಕಂತಹ ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸರ್ಕಾರ ಮಠದ ಜವಾಬ್ದಾರಿಯನ್ನು ಇತ್ತೀಚೆಗಷ್ಟೇ ವಹಿಸಿಕೊಂಡಿರ್ತಕ್ಕಂತಹ ಅತ್ಯಂತ ಪ್ರಾಮಾಣಿಕರು ಹಾಗೂ ಬಹಳ ಮಹತ್ವವಾದಂತಹ ಉದ್ದೇಶವನ್ನು ಇಟ್ಕೊಂಡು ದೀಕ್ಷೆಯನ್ನು ಸ್ವೀಕರಿಸಿ ಶ್ರೀಮಠದ ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂತಹ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತ. ಜವಾಬ್ದಾರಿ ವಹಿಸಿಕೊಂಡಿರ್ತಕ್ಕಂತಹ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತ. ಕಲ್ಯಾಣ ಇಲಾಖೆ ಅದರ ಮಾನ್ಯ ಸಚಿವರು ಮತ್ತು ಈ ಜಾಗ ಅದಲಿ ಬದಲಿ, ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಬಂದು ಈ ಜಾಗ ಸ್ವಲ್ಪ ಒಳಕ್ಕೆ ಇದೆ, ಅದಕ್ಕೆ ನಮಗೆ ಬದಲಿ ಮಾಡಿಕೊಡ್ಬೇಕು, ಸ್ವಲ್ಪ ರೋಡ್ಗೆ ಇರುವಂಥ ಜಾಗವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ಒಂದೇ ಕ್ಷಣದಲ್ಲಿ ಅದಕ್ಕೆ ಒಪ್ಪಿ ನಮಗೆ 5 ಎಕರೆ ಜಾಗವನ್ನು ಬದಲಿ ಮಾಡಿಕೊಟ್ಟು ಇವತ್ತು ಏನು ನಾವು ಗುದ್ಲಿ ಪೂಜೆ ಮಾಡಿದ್ದೇವೆ ಅವರ ಇಲಾಖೆಯಲ್ಲಿದ್ದಂಥ ಜಾಗವನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ.
ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು, ಸಮಾಜ ಕಲ್ಯಾಣ ಸಚಿವರು. ಅವರಿಗೂ ನಾನು ಧನ್ಯವಾದಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಹ ಆಯೋಜಕರು ಕನ್ನಡ ಸಂಸ್ಕೃತಿ ಇಲಾಖೆ, ಅದರ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರು ಶಿವರಾಜ್ ಎಸ್ ತಂಗಡಿಗೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಲ್ಯಾಣ ಇಲಾಖೆ, ಅದರ ಮಾನ್ಯ ಸಚಿವರು ಮತ್ತು ಈ ಜಾಗ ಅದಲಿ ಬದಲಿ, ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಬಂದು ಈ ಜಾಗ ಸ್ವಲ್ಪ ಒಳಕ್ಕೆ ಇದೆ, ಅದಕ್ಕೆ ನಮಗೆ ಬದಲಿ ಮಾಡಿಕೊಡ್ಬೇಕು, ಸ್ವಲ್ಪ ರೋಡ್ಗೆ ಇರುವಂಥ ಜಾಗವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ಒಂದೇ ಕ್ಷಣದಲ್ಲಿ ಅದಕ್ಕೆ ಒಪ್ಪಿ ನಮಗೆ 5 ಎಕರೆ ಜಾಗವನ್ನು ಬದಲಿ ಮಾಡಿಕೊಟ್ಟು ಇವತ್ತು ಏನು ನಾವು ಗುದ್ಲಿ ಪೂಜೆ ಮಾಡಿದ್ದೇವೆ, ಅವರ ಇಲಾಖೆಯಲ್ಲಿದ್ದಂಥ ಜಾಗವನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು, ಸಮಾಜ ಕಲ್ಯಾಣ ಸಚಿವರು. ಅವರಿಗೂ ನಾನು ಧನ್ಯವಾದಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಲ್ಯಾಣ ಇಲಾಖೆ, ಅದರ ಮಾನ್ಯ ಸಚಿವರು ಮತ್ತು ಈ ಜಾಗ ಅದಲಿ ಬದಲಿ, ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಬಂದು ಈ ಜಾಗ ಸ್ವಲ್ಪ ಒಳಕ್ಕೆ ಇದೆ, ಅದಕ್ಕೆ ನಮಗೆ ಬದಲಿ ಮಾಡಿಕೊಡ್ಬೇಕು, ಸ್ವಲ್ಪ ರೋಡ್ಗೆ ಇರುವಂಥ ಜಾಗವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ಒಂದೇ ಕ್ಷಣದಲ್ಲಿ ಅದಕ್ಕೆ ಒಪ್ಪಿ ನಮಗೆ 5 ಎಕರೆ ಜಾಗವನ್ನು ಬದಲಿ ಮಾಡಿಕೊಟ್ಟು ಇವತ್ತು ಏನು ನಾವು ಗುದ್ಲಿ ಪೂಜೆ ಮಾಡಿದ್ದೇವೆ, ಅವರ ಇಲಾಖೆಯಲ್ಲಿದ್ದಂಥ ಜಾಗವನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದ ಕಲ್ಯಾಣ ಇಲಾಖೆ, ಅದರ ಮಾನ್ಯ ಸಚಿವರು ಮತ್ತು ಈ ಜಾಗ ಅದಲಿ ಬದಲಿ, ಯಾಕೆಂದರೆ ಉಪಮುಖ್ಯಮಂತ್ರಿಗಳು ಬಂದು ಈ ಜಾಗ ಸ್ವಲ್ಪ ಒಳಕ್ಕೆ ಇದೆ, ಅದಕ್ಕೆ ನಮಗೆ ಬದಲಿ ಮಾಡಿಕೊಡ್ಬೇಕು, ಸ್ವಲ್ಪ ರೋಡ್ಗೆ ಇರುವಂಥ ಜಾಗವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ಒಂದೇ ಕ್ಷಣದಲ್ಲಿ ಅದಕ್ಕೆ ಒಪ್ಪಿ ನಮಗೆ 5 ಎಕರೆ ಜಾಗವನ್ನು ಬದಲಿ ಮಾಡಿಕೊಟ್ಟು ಇವತ್ತು ಏನು ನಾವು ಗುದ್ಲಿ ಪೂಜೆ ಮಾಡಿದ್ದೇವೆ, ಅವರ ಇಲಾಖೆಯಲ್ಲಿದ್ದಂಥ ಜಾಗವನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು, ಸಮಾಜ ಕಲ್ಯಾಣ ಸಚಿವರು. ಅವರಿಗೂ ನಾನು ಧನ್ಯವಾದಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಸಹ ಆಯೋಜಕರು ಕನ್ನಡ ಸಂಸ್ಕೃತಿ ಇಲಾಖೆ, ಅದರ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರು ಶಿವರಾಜ್ ಎಸ್ ತಂಗಡಿಗೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮಗೆಲ್ಲರಿಗೂ ಹಿರಿಯರು ಮತ್ತು ದೇವನಹಳ್ಳಿಯಲ್ಲಿ ಕೆಂಪೇಗೌಡರ ಪೂರ್ವಜರ ಸ್ಥಳ ದೇವನಹಳ್ಳಿ ಆವತಿ ಭಾಗ, ಅಲ್ಲಿಯೂ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಭಾಳ ಆಸಕ್ತಿ ತೆಗೆದುಕೊಂಡು ಆ ಕೆಲಸಗಳನ್ನು ಮುನ್ನಡೆಸ್ತಾ ಇರತಕ್ಕಂತಹ ಆಹಾರ ನಾಗರಿಕ ಸರಬರಾಜು ಇಲಾಖೆ ಮಾನ್ಯ ಸಚಿವರು ಹಿರಿಯರಾದಂಥ ಶ್ರೀ ಕೆ.ಎಚ್. ಮುನಿಯಪ್ಪನವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.